ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣ ರಜತ್ ಹಾಗೂ ವಿನಯ್ ಖಾಕಿ ವಶದಲ್ಲಿದ್ದಾರೆ. ವಿಚಾರಣೆ ಬಳಿಕ ಇಬ್ಬರನ್ನು ವಶಕ್ಕೆ ಪಡೆದಿದೆ ಖಾಕಿ. ಬಸವೇಶ್ವರ ಠಾಣೆ ಪೊಲೀಸರಿಗೆ ಈಗ ರಜತ್ ಹಾಗೂ ವಿನಯ್ರನ್ನ ಬಂಧಿಸಿದ್ದಾರೆ. ವಿಚಾರಣೆಗೆ ಅಂತ ಕರೆಸಿಕೊಂಡ್ರು. ನೆನ್ನೆ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ರು ಮಧ್ಯರಾತ್ರಿ. ಮತ್ತೊಮ್ಮೆ ಇವತ್ತು ವಿಚಾರಣೆಗೆ ಅಂತ ಕರೆಸಿಕೊಂಡು ವಶಕ್ಕೆ ಪಡೆದಿದೆ. ವಿಚಾರಣೆ ಬಳಿಕ ಇಬ್ಬರನ್ನು ಖಾಕಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಬಸವೇಶ್ವರ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ವಿನಯ್ ಹಾಗೂ ರಜತ್ರನ್ನ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ವಿಚಾರಣೆಗೆ ಅಂತ ಬಂದ್ರು. ವಿಚಾರಣೆಗೆ ಬಂದ ನಂತರ ಇದೀಗ ಖಾಕಿ ಬಸವೇಶ್ವರ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಬಂಧಿಸಿದ್ದಾರೆ. ರೀಲ್ಸ್ನಲ್ಲಿದ್ದಂಥ ಮಚ್ಚು ಜೊತೆಗೆ ಪೊಲೀಸರಿಗೆ ರಜತ್ ಅವರ ಹೆಂಡತಿ ಕೊಟ್ಟಿರುವಂಥ ರೀಲ್ಸ್ಗೆ ಬಳಸಿದ ಮಚ್ಚು ಅಂತ ಕೊಟ್ಟಿರುವಂಥ ಮಚ್ಚಿಗೂ ಹೋಲಿಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ವಿಚಾರಣೆ ಕರೆದ್ರು. ವಿಚಾರಣೆ ಆದ ನಂತರ ಮತ್ತೊಮ್ಮೆ ವಶಕ್ಕೆ ಪಡೆದಿರುವಂಥದ್ದು ಅಂದರೆ ಬಂಧಿಸಿದ್ದಾರೆ ದರ್ಶನ್ ಹಾಗೂ ವಿನಯ್ ಗೌಡ ಅವರನ್ನ. ಸರ್ ಬೇರೆ ಮತ್ತೇನು ಕೊಟ್ಟಿದ್ರಂತೆ ಸರ್ ಬೇರೆ ಮತ್ತೇನು ಕೊಟ್ಟಿದ್ರಂತೆ ಒಳಗಡೆ ಹೋಗ್ಬೇಡಿ ಹೋಗಲ್ಲ ಬೇರೆ ಮಚ್ಚ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಮಚ್ಚು ಸಂಕಷ್ಟ ತಂದಿಟ್ಟಿದೆ. ಬಂಧನದ ಬಳಿಕ ಸ್ಥಳ ಮಹಜರು ನಡೆಸಿದ್ದಾರೆ ಖಾಕಿ. ಇಬ್ಬರನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದವರ ರಜತ್ ಹಾಗೂ ವಿನಯ್ ಅವರನ್ನ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಸ್ಟುಡಿಯೋ ಬಳಿ ರೀಲ್ಸ್ ಮಾಡಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾಗರಭಾವ್ಯ ಅಕ್ಷಯ ಸ್ಟುಡಿಯೋ ಬಳಿ ರೀಲ್ಸ್ ಮಾಡಿದ್ವಿ ನಾವು ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಆ ಸ್ಟುಡಿಯೋ ಬಳಿ ಇವರನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಕರ್ಕೊಂಡು ಹೋಗಿ ಎಲ್ಲಿ ರೀಲ್ಸ್ ಮಾಡಿದ್ರು, ಆ ಮಚ್ಚ ಅವ್ರಿಗೆ ಎಲ್ಲಿಂದ ಸಿಕ್ತು, ಆ ಮಚ್ಚನ ಯಾರು ಕೊಟ್ಟರು ಇವ್ರಿಗೆ, ನಿಜವಾಗ್ಲೂ ಆ ಶೂಟಿಂಗಿಗೆ ಬಳಸುವಂಥ ಮಚ್ಚೆ ಆಗಿತ್ತಾ, ಅಂದರೆ ಫೈಬರ್ ಮಚ್ಚ ಆಗಿತ್ತಾ ಅದು ಅನ್ನೋ ನಿಟ್ಟಿನಲ್ಲಿ ತನಿಖೆ ಆಗತ್ತೆ. ಫೈಬರ್ ಮಚ್ ಆಗಿಲ್ಲ ಅನ್ನೋ ಕಾರಣಕ್ಕೇನೆ ಅವರನ್ನೀಗ ವಶಕ್ಕೆ ಪಡೆದಿರುವಂಥದ್ದು. ಯಾಕಂತಂದರೆ ಫೈಬರ್ ಮಚ್ಚನ್ನು ಸ್ಟುಡಿಯೋಗೆ ಬರೀತಾರೆ, ಒಂದು ಸ್ಟುಡಿಯೋಗಳಲ್ಲಿ ಬಳಸುವಂಥದ್ದು ಶೂಟಿಂಗ್ಗಳ ಸಂದರ್ಭದಲ್ಲಿ. ಅದರಲ್ಲೂ ಪ್ರಮುಖವಾಗಿ ನೋಡಿ, ಆ ರೀಲ್ಸ್ನಲ್ಲಿ ಫಿಲಮ್ಗಳಲ್ಲಿ ತೋರಿಸ್ತಾರೆ, ರೀಲ್ಸ್ನಲ್ಲಿ ಯಾಕೆ ತೋರಿಸ್ಬಾರ್ದು, ಅದರಲ್ಲಿ ಏನು ತಪ್ಪು ಅನ್ನೋದಾದರೆ ಒಂದು ಡಿಸ್ಕ್ಲೈಮರ್ ಅಂತ ಇರುತ್ತೆ. ಆ ಡಿಸ್ಕ್ಲೈಮರು ಇಲ್ಲದೆ ಸೀದಾ ಸಾದಾ ಇವರು ಮಚ್ಚನ್ನು ಬಳಸ್ಕೊಂಡು ರೀಲ್ಸ್ನ ಪೋಸ್ಟ್ ಮಾಡಿರುವಂಥದ್ದು. ರೀಲ್ಸ್ ವೈರಲ್ ಆದ ತಕ್ಷಣ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ನಿನ್ನೆ ವಿಚಾರಣೆ ಕರೆದಿದ್ರು. ಅವರ ಪತ್ನಿ, ಮೊದಲು ರಜತ್ ಅವ್ರ ಪತ್ನಿ ಬಂದಿದ್ರು ನೋಡಿ. ಇದೇ ರೀಲ್ಸು ರಜತ್ ಮತ್ತು ವಿನಯ್ ಗೌಡ ಅವರು ಪೋಸ್ಟ್ ಮಾಡ್ಕೊಂಡಿದ್ದು. ಮಚ್ಚು ಹಿಡ್ಕೊಂಡು ಒಂದು ರೀಲ್ಸ್ ಮಾಡಿ ಹಾಕಿರ್ತಾರೆ. ಯಾವುದೇ ಡಿಸ್ಕ್ಲೈಮರ್ ಇಲ್ಲ ಅಲ್ಲಿ. ಶೂಟಿಂಗ್ ಸಂದರ್ಭದಲ್ಲಿ ಬಳಸಿರೋದು ಅಂತನಾದರೂ ಆಗಿರ್ಬೋದು, ಅಥವಾ ಈ ರೀತಿಯಾಗಿ ಪ್ರಚೋದನಕಾರಿಯಾಗಿ ಪೋಸ್ಟ್ ಮಾಡಿರುವಂಥದ್ದು. ನೋಡಿ, ಎಲ್ರಿಗೂ ಗೊತ್ತಿರೋ ಹಾಗೆ ಎಷ್ಟೋ ಜನ ಗನ್ ಹಿಡ್ಕೊಂಡು ಅಥವಾ ಒಂದು ಕಂಟ್ರಿ ಪಿಸ್ತೂಲನ್ನು ಹಿಡ್ಕೊಂಡು ಕೊಟ್ಟಂಥವರ ಮೇಲೂ ಕೂಡ ಇಂಥ ಪ್ರಕರಣಗಳು ದಾಖಲಾಗಿದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಲಾಂಗ್ ಹಿಡ್ಕೊಂಡು ಇದೇ ರೀತಿಯಾಗಿ ಪ್ರಚೋದನಕಾರಿಯಾಗಿ ಪೋಸ್ಟ್ ಮಾಡಿದಂಥ ವಿನಯ್ ಗೌಡ ಹಾಗೂ ರಜತ್ ಅವ್ರಿಗೆ ಈಗ ಸಂಕಷ್ಟ ಎದುರಾಗಿದೆ. ವಿಚಾರಣೆ ಕರೆಸಿ ನಿನ್ನೆ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ರು. ಈಗ ಮತ್ತೊಮ್ಮೆ ವಿಚಾರಣೆ ಕರೆಸಿದ್ರು. ಈಗ ವಶಕ್ಕೆ ಪಡೆದಿದ್ದಾರೆ, ಬಂಧನ ಮಾಡಿದ್ದಾರೆ. ಅವರಿಬ್ಬರನ್ನು ಕೂಡ ಸ್ಥಳ ಮಹಜರು ಕೂಡ ಮಾಡೋ ಸಾಧ್ಯತೆ ಇದೆ. ಯಾಕಂದರೆ ಇಬ್ಬರನ್ನು ಕರ್ಕೊಂಡು ಹೋಗಿ ಅವ್ರು ಎಲ್ಲಿ ಅಕ್ಷಯ ಸ್ಟುಡಿಯೋದಲ್ಲಿ ನಾವು ರೀಲ್ಸ್ ಮಾಡಿದ್ವಿ ಅಂತ ಹೇಳಿದ್ರಂತೆ. ಅಕ್ಷಯ ಸ್ಟುಡಿಯೋಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇವ್ರಿಗೆ ಮಚ್ಚಿ ಎಲ್ಲಿಂದ ಸಿಕ್ತು, ಯಾರು ಕೊಟ್ಟರು, ಯಾವ ಒಂದು ಶೂಟಿಂಗಿಗೆ ಬಳಸ್ತಿದ್ದಂಥ ಮಚ್ಚಾಗಿತ್ತದು, ಇದೆಲ್ಲದನ್ನು ಕೂಡ ವಿಚಾರಣೆ ನಡೆಸುವಂಥದ್ದು ಪೊಲೀಸರು. ಸದ್ಯಕ್ಕೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಗೆ ವಿಚಾರಣೆಗೆ ಹಾಜರಾದಂಥ ರಜತ್ ಹಾಗೂ ವಿನಯ್ ಗೌಡ ಅವರನ್ನ ಖಾಕಿ ಬಂಧಿಸಿದೆ.
ಸರ್ ಬೇರೆ ಮತ್ತೇನೋ ಕೊಟ್ಟಿದ್ರಂತೆ. ವಿಚಾರಣೆಗೆ ಹಾಜರಾಗುವಾಗ್ಲೂ ರಜತ್ ದರ್ಪ ತೋರಿಸಿದಾನೆ. ಶರ್ಟ್ಗೆ ಬಟನ್ ಹಾಕ್ತೆ ಪುಂಡರ ರೀತಿ ರಜತ್ ಎಂಟ್ರಿ ಕೊಟ್ಟ. ಸ್ಟೇಷನ್ ಒಳಗೆ ಹೋಗುವಾಗ ಕೈಯಲ್ಲಿ ಲೈಟರ್ ಹಿಡ್ಕೊಂಡಿದ್ದಾರೆ ರಜತ್. ಶರ್ಟ್ ಗುಂಡಿ ಬಿಚ್ಕೊಂಡು ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಅಲ್ಲೂ ಕೂಡ ದವಲತ್ತು ತೋರಿಸಿರುವಂಥದ್ದು. ಅರೆಸ್ಟ್ ಆಗಿ ರಿಲೀಸ್ ಆದ್ರೂ ಕಡಿಮೆ ಆಗಿಲ್ಲ ಈತನ ದವಲತ್ತು. ಬಿಗ್ ಬಾಸ್ನಲ್ಲೇ ಗೊತ್ತಿರುವಂಥದ್ದು ಈತ ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ಮಾತಾಡ್ತಿದ್ದ, ಯಾವ ರೀತಿಯಾಗಿತ್ತು ಆತನ ಹಾವಭಾವ ಅಂತ. ಇಷ್ಟೆಲ್ಲ ಪ್ರಕರಣ ಆಗಿದೆ ಆದರೂ ಕೂಡ ಸ್ವಲ್ಪವೂ ದವಲತ್ ಕಡಿಮೆ ಆಗಿಲ್ಲ. ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಸ್ಟೇಷನ್ ಒಳಗಡೆ ಹೋಗಿದ್ದಾನೆ ರಜತ್. ಬಟನ್ ಹಾಕದೆ ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಅದನ್ನ ಕ್ಯಾಮ್ರಾ ಪೋಸ್ ಬೇರೆ ಕೊಡ್ಕೊಂಡು ಆತ ದೌಲತ್ನಲ್ಲೇ ಪೊಲೀಸ್ ಸ್ಟೇಷನ್ ಹೋಗಿದ್ದ. ವಿಚಾರಣೆ ಎದುರಿಸೋದಕ್ಕೆ ಬಂದಂತ ರಜತ್ ಹಾಗೂ ವಿನಯ್ ಬಸವೇಶ್ವರ ನಗರ ಠಾಣೆಗೆ ಕೊನೆಗೂ ವಿಚಾರಣೆಗೆ ಹಾಜರಾದ್ರು ವಿನಯ್ ಹಾಗೂ ರಜತ್. ಆದರೂ ಕೂಡ ರಜತ್ ಇಂಥ ಸಂದರ್ಭದಲ್ಲೂ ಬಟನ್ ಹಾಕ್ತೆ ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಸರ್ ಬೇರೆ ಮತ್ತೇನೋ ಕೊಟ್ಟಿದ್ರಂತೆ. ಭಾವ ಅವ್ರಿಗೆ ಬಿಟ್ಟಿದ್ದು. ಆದರೆ ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇದ್ದೀನಿ, ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ ಅನ್ನೋ ಕಿಂಚಿತ್ತೂ ಇಲ್ಲದೆ ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಅಷ್ಟೆಲ್ಲ ಮೀಡಿಯಾದವರು ಅಷ್ಟೆಲ್ಲ ಫೋಕಸ್ ಮಾಡ್ತಿದ್ದಾರೆ ನನ್ನ ಅಂತ ಗೊತ್ತಿದ್ದು ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಹೋಗಿರುವಂಥ ಅಷ್ಟರ ಮಟ್ಟಿಗೆ ದವಲತ್ತು ತೋರಿಸಿರುವಂಥದ್ದು ರಜತ್. ಸರ್ ಬೇರೆ ಮತ್ತೇನೋ ಕೊಟ್ಟಿದ್ರಂತೆ. ಒಳಗಡೆ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ. ಒಳಗೆ ಹೋಗಲ್ಲ ಬೇರೆ ಮಚ್ಚನ ಸರ್ ಬೇರೆ ಮತ್ತೇನೋ ಕೊಟ್ಟಿದ್ರಂತೆ. ಒಳಗಡೆ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ. ಒಳಗೆ ಹೋಗಲ್ಲ ಬೇರೆ ಮಚ್ಚನ ಈಗ ಖಾಕಿ ವಶಕ್ಕೆ ಪಡೆದಿದೆ, ಬಂಧಿಸಿದೆ, ವಿಚಾರಣೆ ನಡೆಸ್ತಾ ಇದೆ. ಡಿಸ್ಕ್ಲೈಮರ್ ಇಲ್ಲದೆ ಅಷ್ಟು ರಾಜಾರೋಷವಾಗಿ ಅವರು ಮಚ್ಚನ್ನ ಒರಿಜಿನಲ್ ಮಚ್ಚನ್ನ ಬಳಸಿ ರೀಲ್ಸ್ ಮಾಡಿದ್ದಾರೆ ಅಂದರೆ ಕಾನೂನು ಬಾಹಿರ ಅದು. ಹೀಗಾಗಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಇವ್ರು ಹೇಳ್ತಾ ಇರುವಂಥ ಅಥವಾ ಕಥೆ ಕಟ್ತಾ ಇರುವಂಥದ್ದು ಏನು ಅಂದರೆ ಫೈಬರ್ ಮಚ್ಚು ನಾವು ಬಳಸಿದ್ವಿ, ಅದು ಶೂಟಿಂಗಿಗೆ ಬಳಸ್ತಾ ಇದ್ದಂಥ ಮಚ್ಚು ಅಂತ ಪೊಲೀಸರು ಕೇಳಿದಾಗ ಅದನ್ನು ಕೂಡ ಪೊಲೀಸರು ಕಸ್ಟಡಿ ಕೊಡ್ತಾರೆ. ನೋಡಿ ಇದೇ ಮಚ್ಚು ನನ್ನ ಗಂಡ ಬಳಸಿರುವಂಥದ್ದು ಅಂತ ರಜತ್ ಅವರ ಪತ್ನಿ ಅಕ್ಷತಾ ಪೊಲೀಸ್ ಸ್ಟೇಷನಿಗೆ ಬಂದು ಇದೇ ಮಚ್ಚನ್ನು ನನ್ನ ಗಂಡ ರೀಲ್ಸ್ನಲ್ಲಿ ಬಳಸಿದ್ದಾರೆ, ಫೈಬರ್ ಮಚ್ಚಿದು ಶೂಟಿಂಗ್ ಮಚ್ಚು ಅಂತ ಹೇಳಿದ್ರು. ಸೊ ಹೀಗಾಗಿ ಎರಡಕ್ಕೂ ಕೂಡ ಕಂಪ್ಯಾರಿಷನ್ ಮಾಡ್ತಾರೆ. ಸೊ ಕಂಪೇರ್ ಮಾಡಿದಾಗ ಎರಡಕ್ಕೂ ಕೂಡ ಗೊತ್ತಾಗತ್ತೆ ಇದೇ ಬೇರೆ ಮಚ್ಚು ಇದೇ ಬೇರೆ ಮಚ್ಚು ಅಂದರೆ ರೀಲ್ಸಿಗೆ ಬಳಸಿರೋ ಮಚ್ಚೇ ಬೇರೆ, ಅವ್ರ ಹೆಂಡತಿ ಸಬ್ಮಿಟ್ ಮಾಡಿರುವಂಥ ಮಚ್ಚೇ ಬೇರೆ ಅಂತ ಕ್ಲಿಯರ್ ಕಟ್ಟಾಗಿ ಇಮೇಜ್ ನೋಡಿದಾಗೇ ಗೊತ್ತಾಗತ್ತೆ ಪೊಲೀಸರಿಗೆ. ಸೊ ಹೀಗಾಗಿ ಮತ್ತೊಮ್ಮೆ ಇವತ್ತು ವಿಚಾರಣೆ ಕರೆಸಿದ್ದಾರೆ ರಜತ್ ಹಾಗೂ ವಿನಯ್ ಅವರನ್ನು. ಇದೇ ಮಚ್ಚನ್ನು ನೀವು ನಿಜವಾಗ್ಲೂ ಬಳಸಿದ್ದಾ, ಯಾಕೆ ಅಥವಾ ನೀವು ಒರಿಜಿನಲ್ ಮಚ್ಚನ್ನು ಬಳಸಿ ಈ ಒಂದು ಪ್ರಕರಣದ ದಾರಿ ತಪ್ಪಿಸೋದಕ್ಕೆ ಅಂತಾನೆ ಫೈಬರ್ ಮಚ್ಚನ್ನು ಅವ್ರ ಹತ್ರ ಕೊಟ್ಟು ಕಳಿಸಿದ್ರ ನಿಮ್ಮ ಪತ್ನಿ ಹತ್ರ. ಸೊ ಈ ರೀತಿಯಾಗಿ ತನಿಖೆ ಆಗ್ತಾ ಇರುವಂಥದ್ದು. ಅಂದರೆ ಇನ್ ಕೇಸ್ ಏನಾದರೂ ಪ್ರೂವ್ ಆದರೆ ಇವರು ಫೈಬರ್ ಮಚ್ಚು ನಾವು ಬಳಸಿದ್ದು ಅಂತ ಹೇಳಿ ಸುಳ್ಳು ಹೇಳಿ ಈ ಒಂದು ಮಚ್ಚನ್ನು ಸಬ್ಮಿಟ್ ಮಾಡಿದ್ದಾರೆ ಪೊಲೀಸರಿಗೆ, ಆದರೆ ಬಳಸಿರೋದೇ ಬೇರೆ ರೀಲ್ಸಿಗೆ ಅನ್ನೋದೇ ಪ್ರೂವ್ ಆದರೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಪ್ರಕರಣದ ಹಾದಿ ತಪ್ಪಿಸುವ ಕೆಲಸ ಇದರಲ್ಲಿ ಕೇವಲ ವಿನಯ್ ಹಾಗೂ ರಜತ್ ಅವ್ರದೇ ತಪ್ಪಾಗಲ್ಲ. ಫೈಬರ್ ಮಚ್ಚು ಇದನ್ನೇ ನನ್ನ ಗಂಡ ಬಳಸಿದ ರೀಲ್ಸಿಗೆ ಅಂತ ತಂದು ಕೊಟ್ರಲ್ಲ ರಜತ್ ಅವರ ಪತ್ನಿ, ಅವರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಯಾಕಂದರೆ ಪ್ರಕರಣದ ಹಾದಿ ತಪ್ಪಿಸುವಂಥ ಕೆಲಸವನ್ನು ಅಕ್ಷತಾ ಮಾಡಿದ್ರು ಅನ್ನೋದು ಪ್ರೂವ್ ಆದರೆ ಅವರಿಗೂ ಕೂಡ ಸಂಕಷ್ಟ ತಂದೊಡ್ಡುವಂಥದ್ದು. ಕೇವಲ ವಿನಯ್ ರಜತ್ ಅಷ್ಟೇ ಅಲ್ಲ, ನನ್ನ ಗಂಡ ಇದೇ ಮಚ್ಚನ್ನು ಬಳಸಿದ್ದಾರೆ ಅಂತ ಹೇಳಿದ್ರಲ್ಲ ಅಕ್ಷತಾ ಅವರು, ಫೈಬರ್ ಮಚ್ಚನ್ನ ತಂದು ಕೊಟ್ರಲ್ಲ ಇದೇ ಶೂಟಿಂಗಿಗೆ ಬಳಸ್ತಾ ಇದ್ದಿದ್ದ ಮಚ್ಚು ಇದನ್ನೇ ನನ್ನ ಗಂಡ ರೀಲ್ಸಿಗೆ ಬಳಸಿದ್ರು ಅಂತ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಪ್ರಕರಣದ ಹಾದಿ ತಪ್ಪಿಸೋದಕ್ಕೆ ಸಾಕ್ಷಿ ನಾಶ ಮಾಡೋದಕ್ಕೆ ಮುಂದಾದ್ರು ಅಂತ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗೋ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ನೋಡಬೇಕು. ಒಂದು ಕಡೆ ACP ಚಂದನ್ ಅವರು ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು, ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ರಲ್ಲ ಅವರು ಆ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಏನಾಗತ್ತೆ ಈ ಒಂದು ಪ್ರಕರಣ, ಎಲ್ಲಿಗೆ ಹೋಗಿ ಮುಟ್ಟತ್ತೆ, ನಿಜವಾಗ್ಲೂ
ಪ್ರೂವ್ ಆಗತ್ತಾ ಅವರು ನಿಜವಾದ ಮಚ್ಚನ್ನೇ ಬಳಸಿದ್ದಾರೆ ಅಂತ. ಇನ್ ಕೇಸ್ ನಿಜವಾದ ಒರಿಜಿನಲ್ ಮಚ್ಚನ್ನೇ ಬಳಸಿದ್ರೆ ನೆಕ್ಸ್ಟ್ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ವಿನಯ್ ಹಾಗೂ ರಜತ್ ಅವರ ನಡೆ ಏನಾಗಿರುತ್ತೆ, ಬಂಧಿಸ್ತಾರಾ, ಬಂಧಿಸಿದ್ರು ಎಷ್ಟು ದಿನ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲದನ್ನು ಕೂಡ ಸಂಜೆವರೆಗೂ ಕಾದ್ ನೋಡಬೇಕಿದೆ. ಈ ಒಂದು ಪ್ರಕರಣದಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗತ್ತೆ ಅನ್ನೋದನ್ನ.